ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ತಮ್ಮೆಲ್ಲರಿಗೂ ಕೂಡ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅಪ್ಪ ರಕ್ಷಕನೇ, ಈ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವಾಗ ನಿನ್ನ ವಿಶೇಷವಾದ ಆಶೀರ್ವಾದ ಪ್ರತಿಯೊಬ್ಬರ ಸಂಗಡ ಇರಲಿ. ಯಾರಾದರೂ ಕಷ್ಟದಲ್ಲಿ, ಚಿಂತೆ, ದುಃಖ, ಕಣ್ಣೀರಿನಲ್ಲಿರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಸಂದೇಶದ ಮೂಲಕವಾಗಿ ಬಿಡುಗಡೆಗೊಳಿಸು. ಖಂಡಿತವಾಗಿಯೂ ನೀನು ಬಿಡುಗಡೆ ಕೊಡುವಂಥ ದೇವರಾಗಿದ್ದಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿನ್ನೊಬ್ಬನಿಗೆ ಮಾತ್ರ ನಾವು ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ದೇವರ ಆಶೀರ್ವಾದದಿಂದ ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಕ್ರಿಸ್ತನ ಬೋಧನೆ. ಆ ಕ್ರಿಸ್ತನ ಬೋಧನೆಯಲ್ಲಿ ಪರಿಶುದ್ಧವಾದಂತಹ ಸಬ್ಬತ್ ಬಗ್ಗೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸಬ್ಬತ್ತನ್ನು ಕೈಕೊಂಡು ನಡೆದಿದ್ದಾನ ಅಥವಾ ನಡೆದಿಲ್ಲವ ಅನ್ನುವಂಥ ಕೆಲವು ವಾಕ್ಯಗಳ ಮೂಲಕವಾಗಿ ನಿಮಗೆ ಸಂದೇಶವನ್ನು ಕೊಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯಾಕೆಂದರೆ ಇಡೀ ಲೋಕ ಇವತ್ತು ಯೇಸು ಕ್ರಿಸ್ತನು ದಸಾಜ್ಞೆಗಳಲ್ಲಿ ಕೊಟ್ಟಂಥ 4ನೇ ಆಜ್ಞೆ, ನೀವು 6 ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ 7ನೇ ದಿನವು ಪರಿಶುದ್ಧವಾದಂಥ ಸಬ್ಬತ್ತಿನ ದಿನವಾಗಿದೆ. ಆ ದಿನದಲ್ಲಿ ನೀವೆಲ್ಲರೂ ಕೂಡ ದೇವರ ಆರಾಧನೆಗೆ ಕೂಡಿ ಬರಬೇಕೆಂಬುದಾಗಿ ಕೂಡ ವಾಕ್ಯ ಹೇಳುತ್ತೆ. ಯಾಕೆಂದರೆ ಯೇಸು ಕ್ರಿಸ್ತನು ಯೆಹೋವ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು 6 ದಿನಗಳಲ್ಲಿ ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡು ಆ ದಿನವನ್ನು ಪರಿಶುದ್ಧವಾದ ದಿನ ಎಂಬುದಾಗಿ ಆತನು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದನ್ನು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನ ಬೋಧನೆ ಯಾವ ರೀತಿಯಲ್ಲಿ ಆ ಸುವಾರ್ತೆಯ ಭಾಗದಲ್ಲಿ ಇದೆ ಎಂಬುದಾಗಿ ನೋಡುವಾಗ, ಹಾಗಾದರೆ ಸಬ್ಬತ್ ದಿನ ಬೇಡ, ನಾನು ಸಬ್ಬತ್ ದಿನದಲ್ಲಿ ನಾನು ಆತನ ಆಲಯಕ್ಕೆ ಹೋಗೋದಿಲ್ಲ, ಸಬ್ಬತ್ತಿನ ದಿನ ನನಗೆ ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಎಲ್ಲಿಯಾದರೂ ಒಂದು ವಾಕ್ಯವನ್ನು ಹೇಳಿದ್ದಾರಾ? ಖಂಡಿತ ಹೇಳಿಲ್ಲ ಪ್ರಿಯರೇ. ಹಾಗಾಗಿ ಈ ಸಂದೇಶದಲ್ಲಿ ಕೆಲವು ಪ್ರಾಮುಖ್ಯವಾದಂಥ ಅಂಶಗಳನ್ನು ಮಾತ್ರ ನಿಮಗೆ ತಿಳಿಯಪಡಿಸಲು ನಾನು ಇಷ್ಟಪಡುತ್ತೇನೆ. ಇಂದಿನ ಸಂದೇಶಕ್ಕೆ ಆಧಾರಿತವಾದಂಥ ವಾಕ್ಯವನ್ನು ಗಮನಿಸುವಾಗ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 27 ಮತ್ತು 28ನೇ ವಚನ ದೇವರ ವಾಕ್ಯವನ್ನು ಓದುವುದಾದರೆ, ಮತ್ತು ಆತನು ಅಂದರೆ ಯೇಸು ಕ್ರಿಸ್ತನು ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಗೋಸ್ಕರವಾಗಿ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು. ಎಂಥ ಅದ್ಭುತವಾದಂಥ ಮಾತು ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತನು ಸಬ್ಬತ್ತಿನ ದಿನಕ್ಕೆ ಒಡೆಯನಾಗಿದ್ದಾನೆ. ಈಗ ಸಬ್ಬತ್ ದಿನಕ್ಕೆ ಒಡೆಯನಾದಂಥ ದೇವರನ್ನು ನಾವು ಆತನ ಆಲಯದಲ್ಲಿ ಸಬ್ಬತ್ತಿನ ದಿನದಲ್ಲಿ ಆರಾಧನೆಗೆ ಹೋಗಿ ಆರಾಧಿಸುವಂಥದ್ದು ಕೂಡ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಆ ಒಂದು ಪರಿಶುದ್ಧವಾದಂಥ ಪವಿತ್ರವಾದಂಥ ಸಬ್ಬತ್ತಿನ ದಿನ ಅದು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ತಿನ ದಿನಕ್ಕೋಸ್ಕರವಾಗಿ ಉಂಟಾಗಲಿಲ್ಲ. ದೇವರು ನಮಗೆ ಆ ವಿಶ್ರಾಂತಿಯ ದಿನವನ್ನು ಕೊಟ್ಟಿರೋದು ನಮಗೋಸ್ಕರವಾಗಿ, ನನ್ನ ಜನರು ಸುಖವಾಗಿ ಬಾಳಬೇಕು, ನನ್ನ ಸನ್ನಿಧಾನಕ್ಕೆ ಬಂದು ಆರಾಧನೆ ಮಾಡಬೇಕೆಂಬುದಾಗಿ ಕೊಟ್ಟಿರುವಾಗ ಇವತ್ತಿನ ದಿನದಲ್ಲಿ ನಾವು ದೇವರು ಕೊಟ್ಟಂಥ ಆಜ್ಞೆಯನ್ನು ನಾವು ಅದನ್ನು ತಿರುಚಿ ಹಾಕಿ ನಮ್ಮದೇ ಆದಂಥ ಲೌಕಿಕವಾದಂಥ ಜೀವನದಲ್ಲಿ ಆಜ್ಞೆಯನ್ನು 7ನೇ ದಿನವನ್ನು ತೆಗೆದುಕೊಂಡು ಹೋಗಿ ವಾರದ ಮೊದಲನೇ ದಿನವೇ ಎಂಬುದಾಗಿ, ಸಬ್ಬತ್ತಿನ ದಿನ ಎಂಬುದಾಗಿ ಇವತ್ತು ಅನೇಕರು ಬೋಧಿಸುವುದರಿಂದ ಇವತ್ತಿನ ದಿನದಲ್ಲಿ ನಾವು ದೇವರ ಮಾತಿಗೆ ನಾವು ಅವಿಧೇಯರಾಗಿ ಜೀವಿಸ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಬೇಕಾದರೆ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಮನುಷ್ಯ ಕುಮಾರನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಪ್ರಾರಂಭದಲ್ಲಿ ಮೊದಲನೇ ಅಂಶ
ಸಬ್ಬತ್ತಿನ ಸೃಷ್ಟಿಕರ್ತನಾದ ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಮೊದಲ ಎಲ್ಲ ಕೆಲವು ವಚನಗಳನ್ನು ಓದುವಂಥ ಸಮಯದಲ್ಲಿ ನಾವು ಯಾವಾಗಲೂ ಕೂಡ ಅದನ್ನು ಬಾಯ್ಪಾಠವಾಗಿ ನಾವು ಓದ್ತಾ ಇರ್ತೇವೆ ಪ್ರಿಯರೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ನೆನಪಿಸಿ, ದೇವರ ವಾಕ್ಯ ಹೇಳುತ್ತೆ, ಆ ವಾಕ್ಯವೆಂಬುವನು ಆದಿಯಲ್ಲೇ ದೇವರ ಬಳಿಯಲ್ಲಿ ಇದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಎಂಬುದಾಗಿ ನೋಡುವಾಗ ಸೃಷ್ಟಿಯ ಕಾರ್ಯದಲ್ಲಿ ಅಲ್ಲಿ ತಂದೆ ಮಗ ಪರಿಶುದ್ಧಾತ್ಮನು ಇದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ನಮಗೆ ಸಬ್ಬತ್ತು ಬೇಡ, ಕ್ರಿಸ್ತನ ಬೋಧನೆ ಮಾತ್ರ ನಮಗೆ ಸಾಕು, ಕ್ರಿಸ್ತನ ಅದ್ಭುತಗಳನ್ನು ನಂಬಿದರೆ ಸಾಕು, ಕ್ರಿಸ್ತನ ಕೆಲವು ವಾಕ್ಯಗಳನ್ನು ತಿಳ್ಕೊಂಡ್ರೆ ಸಾಕು ಎಂಬುದಾಗಿ ಕೆಲವರು ತಪ್ಪಾದಂಥ ಗ್ರಹಿಕೆಯನ್ನು ಇಟ್ಟುಕೊಳ್ಳುವಂಥದ್ದನ್ನು ಗ್ರಹಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಯೋಹಾನನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ. ಆತನಿಲ್ಲದೆ ಜಗತ್ತು ಉಂಟಾಗಲಿಲ್ಲ ಪ್ರಿಯರೇ. ಆತನು ಜಗತ್ತಿಗಿಂತ ಮೊದಲೇ ತಂದೆಯ ಬಳಿಯಲ್ಲಿ ಇದ್ದನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಕೂಡ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಸಬ್ಬತ್ತಿನ ದಿನದಲ್ಲಿ ಆತನು ಸಬ್ಬತ್ತನ್ನು ಕೈಕೊಂಡು ನಡೆದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕೊಲಸ್ಸಿಯವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲನು ಹೇಳುವಂಥದ್ದು 1ನೇ ಅಧ್ಯಾಯ 16ನೇ ವಚನದಲ್ಲಿ ಸರ್ವವು ಆತನಿಂದಲೇ ಸೃಷ್ಟಿಸಲ್ಪಡ್ತು ಎಂಬುದಾಗಿ ನೋಡುತ್ತೇವೆ. ಸಮಸ್ತವು ಆತನಿಂದಲೇ ಸೃಷ್ಟಿಸಲ್ಪಡ್ತು, ಆತನ ಮೂಲಕವಾಗಿ ಸೃಷ್ಟಿಸಲ್ಪಡ್ತು ಎಂಬುದಾಗಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಕೂಡ ಇದ್ದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಪ್ರವಾದಿನಿಯಾದಂಥ ಹೆಲೆನ್ ಜಿ ವೈಟಮನ್ ದ ಡಿಸೈರ್ ಆಫ್ ಏಜಸ್ ಪುಟದ ಸಂಖ್ಯೆ 288ರಲ್ಲಿ ಹೇಳುವಂಥದ್ದು, ಸಬ್ಬತ್ತು ಮನುಷ್ಯರಿಗೋಸ್ಕರ ಉಂಟಾಯಿತು, ಅದು ಕರ್ತನ ದಿನವಾಗಿದೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅದು ಪವಿತ್ರವಾದಂಥ ದಿನವಾಗಿದೆ, ಅದು ಕರ್ತನು ನಮಗೋಸ್ಕರವಾಗಿ ಕೊಟ್ಟಿರುವಂಥ ದಿನವಾಗಿದೆ ಎಂಬುದಾಗಿ ಅವರು ತಮ್ಮ ಪ್ರವಾದನೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಎರಡನೆಯದಾಗಿ ನಾವು ನೋಡುವಾಗ ಸಬ್ಬತ್ತಿಗೆ ಒಡೆಯನಾದಂಥ ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದುತ್ತಾ ಬರುವಾಗ ಅಲ್ಲಿಯೂ ಕೂಡ ದೇವರ ವಾಕ್ಯದಲ್ಲಿ ನಾವು ಅನೇಕ ಅಂಶಗಳನ್ನು ನಾವು ಓದಬಹುದು ಪ್ರಿಯರೇ. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆಗ ಯೇಸು ಕ್ರಿಸ್ತನು ಆ ಒಂದು ಜನರಿಗೆ, ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ, ಯಾಕೆಂದರೆ ಈ ಫರಿಸಾಯರು ಶಾಸ್ತ್ರಿಗಳು ಯಾವಾಗಲೂ ಕೂಡ ತಪ್ಪನ್ನೇ ಹುಡುಕುವಂಥ ಜನ. ಒಂದು ಗಾದೆ ಹೇಳ್ತಾರೆ, ಯಾವಾಗಲೂ ಮೊಸರಲ್ಲಿ ಕಲ್ಲನ್ನು ಹುಡುಕುವಂಥ ಅಭ್ಯಾಸ ಕೆಲವರಿಗೆ. ಕೆಲವರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ವಾಕ್ಯವನ್ನು ಓದೋದಿಲ್ಲ, ಸಭೆಗಳಿಗೆ ಬಂದು ಇದೇ ಕೆಲಸ, ಸಬ್ಬತ್ ದಿನ ಯಾಕೆ ಈ ದಿನ ಮಾಡ್ತಾ ಇದ್ದೀರಾ, ಸಬ್ಬತ್ ದಿನ ಯಾಕೆ ಹಾಗೆ ಮಾಡ್ತಾ ಇದ್ದೀರಾ ಎಂಬುದಾಗಿ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಮಾತನಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯ ನಮ್ಮನ್ನು ಹೇಗೆ ಎಚ್ಚರಿಸುತ್ತೆ, ಹೇಗೆ ನಾವು ನಡ್ಕೊಳ್ಬೇಕು, ಹೇಗೆ ಅದರಂತೆ ಜೀವಿಸಬೇಕು ಎಂಬುದಾಗಿ ಅರ್ಥ ಮಾಡಿಕೊಂಡು ನಾವು ಮಾತನಾಡಬೇಕೇ ಹೊರತು ನಮಗೆ ಅರ್ಥವಾಗುವ ರೀತಿಯಲ್ಲಿ ನಮ್ಮದೇ ಆದಂಥ ಆಲೋಚನೆಯಲ್ಲಿ ನಾವು ಅದನ್ನು ಮಾತನಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ 1 ಸಮುವೇಲ 21ನೇ ಅಧ್ಯಾಯ 1ರಿಂದ 6 ವಚನಗಳನ್ನು ದೇವರು ಮೊದಲೇ ದಾವೀದನು ಮಾಡಿದಂಥ ಕಾರ್ಯವನ್ನು ಇಲ್ಲಿ ಯೇಸು ಕ್ರಿಸ್ತನು ಕೂಡ ಆ ಶಾಸ್ತ್ರಿಗಳು ಫರಿಸಾಯರು ಕೇಳಿದಂಥ ಆ ಮಾತುಗಳಿಗೆ ಸರಿಯಾದ ಉತ್ತರವನ್ನು, ಅಂದು ದಾವೀದನು ಮಾಡಿದ ಕಾರ್ಯವನ್ನು ಉದಾಹರಣೆಯಾಗಿ ಜನರಿಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು 3ನೇ ವಚನದಲ್ಲಿ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದು ನೀವು ಓದಲಿಲ್ಲವೋ? ಅವರು ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ ಎಂಬುದಾಗಿ ನಾವು ನೋಡುತ್ತೇವೆ. ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದ್ದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆ ಅಂದರೆ ಸಬ್ಬತ್ತಿನ ದಿನದಲ್ಲಿ
ನಾವು ಒಳ್ಳೆಯ ಕೆಲಸವನ್ನು ಮಾಡುವುದು ಕೂಡ ಬಹಳ ಪ್ರಾಮುಖ್ಯ ಪ್ರಿಯರೇ. ಅದು ದೇವರಿಗೆ ಯೋಗ್ಯವಾಗಿದ್ದಾಗ ಮಾತ್ರ ಸಾಧ್ಯ. ಆದರೆ ಇವತ್ತಿನ ದಿನದಲ್ಲಿ ಪ್ರಿಯ ವೀಕ್ಷಕರೇ, ಸಬ್ಬತ್ತಿನ ದಿನದಲ್ಲಿ ಅದು ದೇವರ ದಿನವಾಗಿರುವಾಗ ಅದನ್ನು ನಾವು ಅಗಮ್ಯವಾದದ್ದೆಂದು ತಿಳಿದುಕೊಂಡು ಯಾವುದೇ ಒಂದು ಕೆಟ್ಟ ಆಲೋಚನೆಗೆ ಒಳಗಾಗದಂತೆ ನಾವು ಎಚ್ಚರಿಕೆಯಾಗಿ ಅದನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಮೂರನೇದಾಗಿ ಯೇಸುವಿನ ಮಾದರಿ. 4ನೇ ಲೂಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನವನ್ನು ನೋಡುವಂಥ ಸಮಯದಲ್ಲಿ, ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ವಾಡಿಕೆಯ ಪ್ರಕಾರ, ವಾಡಿಕೆ ಅಂದರೆ ಅದೊಂದು ಕ್ರಮ. ಸಬ್ಬತ್ ದಿನದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂಬುದಾಗಿ ಇವತ್ತಿನ ದಿನದಲ್ಲಿ 7ನೇ ದಿನದಲ್ಲಿ ನಾವು ಸಬ್ಬತ್ತಿನ ದಿನದಲ್ಲಿ ಅದು ಒಂದು ವಾಡಿಕೆ, ಅದೊಂದು ನಿಯಮವಾಗಿದೆ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಮನುಷ್ಯನಾಗಿ ಇದ್ದಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಆತನು ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ತಿನ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ, ಅಂದರೆ ಚರ್ಚ್ಗೆ ಹೋಗಿ ಆತನು ಆ ಒಂದು ಯೆಶಾಯನ ಪ್ರವಾದನೆ ಗ್ರಂಥವನ್ನು ಆತನು ಓದುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಕೂಡ ಸಬ್ಬತ್ತಿನ ದಿನದಲ್ಲಿ ಆತನು ಚರ್ಚ್ಗೆ ಹೋಗಿ ಆತನು ಆ ಗ್ರಂಥದ ಸುರುಳಿಯನ್ನು, ಆ ವೇದ ಪಾರಣವನ್ನು ಆತನು ಓದಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಕೂಡ ದೇವರ ವಾಕ್ಯವು ಸ್ಪಷ್ಟವಾಗಿ ಅಲ್ಲಿ ಕೂಡ ಸಬ್ಬತ್ತಿನ ದಿನದ ಬಗ್ಗೆ ಅನೇಕ ವಾಕ್ಯಗಳು ಉಲ್ಲೇಖವಾಗಿದೆ. ಆ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನಾವು 9ನೇ ವಚನವನ್ನು ನೋಡುವಾಗ, ಆದುದರಿಂದ ದೇವ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು ಎಂಬುದಾಗಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹೇಗೆಂದರೆ, ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡಾನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸವನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವು ಹೇಳುವಂಥದ್ದನ್ನು ನೋಡುತ್ತೇವೆ. ಆ ವಿಶ್ರಾಂತಿಯ ದಿನದಲ್ಲಿ ನಾವು ಒಟ್ಟಾಗಿ ಸೇರುವುದಕ್ಕೆ, ಆತನನ್ನು ಘನಪಡಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ನಾವು ಒಂದಾಗಿ ಸೇರೋಣ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಇವತ್ತು ನಾವು ದಿನಗಳನ್ನು ಬದಲಾಯಿಸಿ ನಮಗೆ ಇಷ್ಟ ಬಂದ ಹಾಗೆ ನಾವು ಹೋಗಿ ಆರಾಧನೆ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಹಾಗಾಗಿ ಸಂದೇಶದ ಮೂಲಕವಾಗಿ ಯೇಸು ಕ್ರಿಸ್ತನು ಸಬ್ಬತ್ತನ್ನು ಕೈಕೊಂಡು ನಡೆದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡುವಾಗ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಇವತ್ತು ಯೇಸು ಕ್ರಿಸ್ತನು ಸಬ್ಬತ್ತನ್ನು ಕೈಕೊಂಡು ನಡೆಯುವುದರಿಂದ ಒಂದು ಮಾದರಿಯ ಜೀವಿತವನ್ನು ನಮಗೆ ತೋರಿಸಿದ್ದಾನೆ. ಇವತ್ತು ಎಷ್ಟೋ ಜನ ಯೇಸು ಸ್ವಾಮಿ ಶಿಲುವೆ ಮೇಲೆ ಎಲ್ಲವನ್ನು ಜಡಿದು ಬಿಟ್ಟಿದ್ದಾರೆ, ನಮಗೆ ಇನ್ನು ಯಾವುದೇ ಸಬ್ಬತ್ತು ಬೇಡ, ನಮಗೆ ದೇವರ ಆಜ್ಞೆಗಳು ಬೇಡ ಎಂಬುದಾಗಿ ತಾವೇ ಸಂಪ್ರದಾಯದ ಕೆಲವು ಆಜ್ಞೆಗಳನ್ನು ಪರಿಪಾಲಿಸುವುದರ ಮೂಲಕವಾಗಿ ದಿನಗಳನ್ನು ಬದಲಾಯಿಸಿಕೊಂಡು ಇವತ್ತಿನ ದಿನದಲ್ಲಿ, ಇವತ್ತು ವಾರದ ಮೊದಲನೇ ದಿನದಲ್ಲಿ ಯೇಸು ಕ್ರಿಸ್ತನು ಆತನು ಪುನರುತ್ಥಾನಗೊಂಡಿದ್ದಾನೆ. ಹಾಗಾಗಿ ನಮಗೆ ಆತನ ಪುನರುತ್ಥಾನವು ಬಹಳ ವೈಶಿಷ್ಟ್ಯತೆಯಾಗಿದೆ, ವಿಶೇಷವಾಗಿದೆ ಎಂಬುದಾಗಿ ಆತನ ಪುನರುತ್ಥಾನದ ದಿನದಲ್ಲಿ ಅದನ್ನು ಸಬ್ಬತ್ ಎಂಬುದಾಗಿ ಹೇಳಿಕೊಂಡು ಆರಾಧನೆ ಮಾಡುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರು ವಾರದ ಮೊದಲನೇ ದಿನದಲ್ಲಿ ನಮಗೋಸ್ಕರವಾಗಿ ಎಬ್ಬಿಸಿರುವಂಥದ್ದು ನಿಜ. ಆತನ ಪುನರುತ್ಥಾನವನ್ನು ಗೌರವಿಸ್ತೇವೆ. ಆತನ ಪುನರುತ್ಥಾನದಿಂದ ನಮಗೆ ಒಂದು ಹೊಸ ಜೀವಿತ ಸಿಕ್ಕಿದೆ ಪ್ರಿಯರೇ. ಆದರೆ ನಿಜವಾದಂಥ ಆರಾಧನೆಯನ್ನು ಹೇಗೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಒಂದು ಮಾದರಿಯ ಜೀವಿತದ ಮೂಲಕವಾಗಿ ನಮಗೆ ತೋರಿಸಿರುವಾಗ ನಾವು ಸಬ್ಬತ್ತನ್ನು ಕೈಕೊಂಡು ನಡೆಯಬೇಕಾಗಿದೆ. ಯಾಕೆಂದರೆ ಸಬ್ಬತ್ತಿನಲ್ಲಿ ಯೇಸು ಸ್ವಾಮಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ, ಅನೇಕ ಅದ್ಭುತಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 10ರಿಂದ 12 ವಚನಗಳನ್ನು ನಾನು ಓದುವುದಿಲ್ಲ, ಅದನ್ನು ಕೆಲವು ಅಂಶಗಳನ್ನು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಹೋಗ್ತೇನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸಬ್ಬತ್ತಿನ ದಿನದಲ್ಲಿ ಕೈ ಬತ್ತಿ ಹೋದಂಥ ಮನುಷ್ಯನನ್ನು ಗುಣಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ನಡುಬಗ್ಗಿದ್ದ ಸ್ತ್ರೀಯನ್ನು ಆ ಸಬ್ಬತ್ತಿನ ದಿನದಲ್ಲಿ ಗುಣಪಡಿಸಿರುವಂಥದ್ದನ್ನು ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ
13ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಡುಬೊಗ್ಗಿ ಹೋದಂಥ ಆ ಸ್ತ್ರೀಯನ್ನು ಸ್ವಾಮಿ ಗುಣಪಡಿಸ್ತಾರೆ. ಅಂದರೆ ಸಬ್ಬತ್ತಿನ ದಿನದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ನಾವು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತನು ಅದನ್ನು ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ. ಹಾಗಾಗಿ ಸಬ್ಬತ್ ದಿನವನ್ನು ನಾವು ಹೊಲೆ ಮಾಡದೆ ಅದನ್ನು ಒಳ್ಳೆಯದೆಂಬುದಾಗಿ ತಿಳಿದುಕೊಂಡು ಸಬ್ಬತ್ತಿನ ದಿನದಲ್ಲಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಕೂಡ ನಾವು ಮಾಡುವುದು ನಮಗೆ ಬಹಳ ಪ್ರಾಮುಖ್ಯ ಎಂಬುದಾಗಿ ಕ್ರಿಸ್ತನು ಮಾದರಿಯನ್ನು ತೋರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು 38 ವರ್ಷದ ರೋಗಿಯನ್ನು ಕೂಡ ಗುಣಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಎಂಥ ಅದ್ಭುತ ಅಲ್ವಾ ಪ್ರಿಯರೇ! ಆತನ ಬೋಧನೆಯಲ್ಲಿ ಅದ್ಭುತ ಇದೆ ಪ್ರಿಯರೇ. ಆತನ ಮಾತಿನಲ್ಲಿ ಶಕ್ತಿ ಇದೆ. ಆತನ ಮಾತಿನಲ್ಲಿ ಅನೇಕ ಪಾಪಿಗಳನ್ನು ಒಂದು ಮಾನಸಾಂತರದ ಮೂಲಕವಾಗಿ ಬಿಡುಗಡೆ ಮಾಡುವಂಥ ಶಕ್ತಿ ಕೂಡ ಆ ವಾಕ್ಯದಲ್ಲಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಮತ್ತು ನಾವು ನೋಡುತ್ತೇವೆ ಪ್ರಿಯರೇ, ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯದಲ್ಲಿ ಸಬ್ಬತ್ತಿನ ದಿನದಲ್ಲಿ ನಾವು ಹೇಗೆ ಇರಬೇಕೆಂಬುದಾಗಿ ಕೂಡ ಅಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪ್ರಿಯರೇ. ಸಬ್ಬತ್ತಿನ ದಿನದಲ್ಲಿ 58ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆಯ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆಗಿದೆಯೆಂದು ಘನಪಡಿಸಬೇಕಾಗಿದೆ. ಆತನ ಆಲಯದಲ್ಲಿ ಪ್ರಿಯ ದೇವ ಜನರೇ ಆತನನ್ನು ಘನಪಡಿಸಬೇಕಾಗಿದೆ. ಸಬ್ಬತ್ತಿನ ದಿನವನ್ನು ಸ್ವೇಚ್ಛೆಯಾಗಿ ನಾವು ಕೈಕೊಂಡು ನಡೆಯಬೇಕಾಗಿದೆ ಪ್ರಿಯರೇ. ಯಾವುದೇ ಹರಟೆ ಮಾತುಗಳ ಮೂಲಕವಾಗಿ, ಕಾಲಹರಣ ಮಾಡುವುದರ ಮೂಲಕವಾಗಿ ಆ ಸಮಯವನ್ನು ನಾವು ಕಳೆಯದೆ ಅದನ್ನು ಘನವಾದಂಥ ಸಮಯ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಕೂಡ ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ತಿನ ದಿನ ಸಭಾಮಂದಿರಕ್ಕೆ ಹೋಗಿದ್ದಾನೆ. ಇಲ್ಲಿ ಯೆಹೋವ ದೇವರು ಕೂಡ ಸಬ್ಬತ್ತನ್ನು ಹೇಗೆ ಕೈಕೊಂಡು ನಡೆಯಬೇಕೆಂಬುದಾಗಿ ಹೇಳಿರುವಾಗ ಇವತ್ತು ನಾವು ಸಬ್ಬತ್ತಿನ ದಿನವನ್ನು ನಾವು ಮರಿತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ 20ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನು ನಿಮ್ಮ ದೇವರಾದ ಯೆಹೋವನು, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನಡೆಸಿರಿ. ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿರಿ. ನಾನು ನಿಮ್ಮ ದೇವರಾದ ಯೆಹೋವನು ಎಂದು ನೀವು ತಿಳುಕೊಳ್ಳುವಂತೆ ಅವು ನಿಮಗೂ ನನಗೂ ಗುರುತಾಗಿರುವವು ಎಂಬುದಾಗಿ ಹೇಳಿದನು. ನೋಡಿ, ಸಬ್ಬತ್ತಿನ ದಿನ ಒಂದು ಗುರುತಾದಂಥ ಒಂದು ದಿನ ಪ್ರಿಯರೇ. ಇವತ್ತಿನ ದಿನದಲ್ಲಿ ದೇವರು ಕೇಳುವಂಥ ಮಾತು, ನಾವು ಅದನ್ನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನಾಗಿದ್ದಾನೆ. ಆ ದಿನದಲ್ಲಿ ಅನೇಕರು ಬಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಮಾಡಲಿಲ್ವೋ, ನಿನ್ನ ಹೆಸರಿನಲ್ಲಿ ಅದ್ಭುತವನ್ನು ಮಾಡಲಿಲ್ವೋ, ನಿನ್ನ ಹೆಸರಿನಲ್ಲಿ ನಾವು ಘನಪಡಿಸ್ತಿಲ್ವೋ ಎಂಬುದಾಗಿ ಅನೇಕರು ಬಂದು ಸ್ವಾಮಿ ಹತ್ರ ಕೇಳುವಾಗ ಯೇಸು ಸ್ವಾಮಿ ಹೇಳುವಂಥ ಮಾತು, ನಾನೆಂದು ನಿಮ್ಮ ಗುರುತನ್ನು ಕಾಣೆನೆಂಬುದಾಗಿ. ಇವತ್ತಿನ ದಿನದಲ್ಲಿ ಇಲ್ಲಿ ಗುರುತು ಎಂಬುದಾಗಿ ನೋಡುವಾಗ ಅದು ಸಬ್ಬತ್ತು ನಮಗೂ ನಿಮಗೂ ಗುರುತಾಗಿರುವುದು ಎಂಬುದಾಗಿ ಯೆಹೆಜ್ಕೇಲ ಪ್ರವಾದಿ ಹೇಳುವಂಥ ಸಮಯದಲ್ಲಿ ಇವತ್ತು ಸಬ್ಬತ್ ಅನ್ನುವಂಥದ್ದು ಒಂದು ಗುರುತು ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ಆ ದೇವರ ಮೂಲಕವಾಗಿ ಗುರುತನ್ನು ಪಡೆದುಕೊಂಡಿರುವಾಗ ಆತನ ಪವಿತ್ರವಾದಂಥ ದಿನವನ್ನು ಭಯಭಕ್ತಿಯಿಂದ ನಾವು ಕೈಕೊಂಡು ಅದನ್ನು ಆಚರಿಸಿ ಆ ದಿನವನ್ನು ನಾವು ಘನಪಡಿಸಬೇಕೆಂಬುದಾಗಿ ದೇವರ ವಾಕ್ಯವು ಕೂಡ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರವೂ ಕೂಡ ಸಬ್ಬತ್ತಿನ ದಿನದಲ್ಲಿ ಆತನು ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯದ ಒಂದು ವಾಕ್ಯವನ್ನು ನಾವು ನೋಡುವಾಗ 20ನೇ ವಚನ, ಅಲ್ಲಿ ಕೂಡ ದೇವರ ವಾಕ್ಯ ಈ ರೀತಿಯಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಆ ವಾಕ್ಯವನ್ನು ಓದುವುದಾದರೆ 24ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ,
ಇನ್ನು ಮೇಲೆಯೂ ಆಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನೋಡುತ್ತೇವೆ. ಅಂತ್ಯಕಾಲದ ಸಮಯದಲ್ಲಿ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ಅಂಥ ಎಲ್ಲ ಒಂದು ಘಟನೆಗಳು ಸಬ್ಬತ್ ದಿನದಲ್ಲಿ ಆಗಲಿ ಚಳಿಗಾಲದಲ್ಲಿ ಆಗಬಾರದೆಂದು ನೀವು ಪ್ರಾರ್ಥನೆಯನ್ನು ಮಾಡಿರಿ. ಅಂಥ ಒಂದು ಘಟನೆಗಳು ಲೋಕದ ಪ್ರಾರಂಭದಿಂದ ಇಂದಿನವರೆಗೂ ಆ ಸಬ್ಬತ್ತಿನ ದಿನದಲ್ಲಿ ಅದು ಯಾವಾಗಲೂ ಕೂಡ ಉಂಟಾಗಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಅನೇಕ ಬರಹಗಾರರು ಸತ್ಯವೇದದ ಈ ವಾಕ್ಯವನ್ನು ಸರಿಯಾಗಿ ಪರಿಶೀಲಿಸಿ ಭೂಕಂಪಗಳಾಗಿರ್ಬೋದು, ಅನೇಕ ಘಟನೆಗಳಾಗಿರ್ಬೋದು, ಪ್ರಕೃತಿಯ ವಿಕೋಪಗಳಾಗಿರ್ಬೋದು, ಇದನ್ನೆಲ್ಲ ಪರಿಶೀಲಿಸಿದಾಗ ಸಬ್ಬತ್ತಿನ ದಿನದಲ್ಲಿ ಆ ಘಟನೆಗಳು ನಡೆದಿಲ್ಲ ಎಂಬುದಕ್ಕೆ ಕೆಲವು ಸಾಕ್ಷಿ ಸಿಕ್ಕಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆ ದಿನ ಯಾರ ದಿನವಾಗಿದೆ? ಅದು ದೇವರ ಪವಿತ್ರವಾದಂಥ ದಿನವಾಗಿದೆ. ನೋಡಿ, ಯೇಸು ಕ್ರಿಸ್ತನ ಬೋಧನೆ ಕೇವಲ ಅದ್ಭುತ ಮಾಡುವುದರ ಮೂಲಕವಾಗಿ ಸಮಯವನ್ನು ಕಳೀಲಿಲ್ಲ, ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ ಸಮಯವನ್ನು ಕಳೀಲಿಲ್ಲ. ಆತನು ದೇವರ ಆಜ್ಞೆಗಳನ್ನು ಹೇಗೆ ಕೈಕೊಂಡು ನಡೆಯಬೇಕೆಂಬುದಾಗಿ ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕವಾಗಿ ಆತನ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ಕೂಡ ದೇವರ ಆಜ್ಞೆಗಳನ್ನು ಹೇಗೆ ಕೈಕೊಂಡು ನಡೆಯಬೇಕೆಂಬುದಾಗಿ ಎಚ್ಚರಿಕೆಗಳನ್ನು ಕೊಡುವುದರ ಮೂಲಕವಾಗಿ ನಮಗೆ ಒಂದು ಉತ್ತಮವಾದಂಥ ಬೋಧನೆಯನ್ನು ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ಅಂಥ ಘಟನೆಗಳು ಲೋಕ ಪ್ರಾರಂಭಗೊಂಡು ಇಂದಿನವರೆಗೆ ಕೂಡ ನಡೆದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಸಬ್ಬತ್ತಿನ ದಿನದಲ್ಲಿ ನಾವು ಅನೇಕರು ಇವತ್ತು ಯೇಸು ಸ್ವಾಮಿಯ ಶಿಷ್ಯರು ಇರ್ಬೋದು, ಪೌಲ ಇರ್ಬೋದು, ಬಾರ್ನಬೆ ಇರ್ಬೋದು, ಶೀಲ ಇರ್ಬೋದು, ಅನೇಕರು ಸಬ್ಬತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಮೇಲೆಯೂ ಕೂಡ ಸಬ್ಬತ್ತಿನ ದಿನದಲ್ಲಿ ಸಭಾಮಂದಿರಕ್ಕೆ ಹೋದರು ಎಂಬುದಾಗಿ ನೋಡುತ್ತೇವೆ. ಇವತ್ತು ಅನೇಕರು ಸಬ್ಬತ್ತಿನ ದಿನವನ್ನು ನಿಜವಾಗಿ 7ನೇ ದಿನ ಎಂಬುದಾಗಿ ಪೌಲ ಇರ್ಬೋದು, ಬಾರ್ನ ಇರ್ಬೋದು, ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುವಾಗ 13ನೇ ಅಧ್ಯಾಯ 14ರಿಂದ 42 ವಚನ, 17ನೇ ಅಧ್ಯಾಯ 12ನೇ ವಚನ, 18ನೇ ಅಧ್ಯಾಯ 4ನೇ ವಚನ ಓದುವಾಗ ಅಲ್ಲಿ ಅನೇಕರು ಸಬ್ಬತ್ತಿನ ದಿನದಲ್ಲಿ ಅವರು ಹೋಗಿ ಬೋಧನೆಯನ್ನು ಮಾಡಿದ್ದಾರೆ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳುತ್ತೆ. ವಾರದ ಮೊದಲನೇ ದಿನದಲ್ಲಿ ಅವರು ರೊಟ್ಟಿ ಮುರಿಯೋದ್ರಲ್ಲಿ ಸೇರ್ತಾ ಇದ್ರೆ ಹೊರತು ಅಲ್ಲಿ ದೇವರ ಆರಾಧನೆ ಮಾಡಲಿಕ್ಕೆ ಅವರು ಸೇರ್ತಾ ಇರಲಿಲ್ಲ. ಆದ್ದರಿಂದ ಸಬ್ಬತ್ತಿನ ದಿನವು ಭೂಲೋಕದಲ್ಲಿ ಇನ್ನೂ ಉಂಟು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ಆ ಸಬ್ಬತ್ತಿನ ದಿನವನ್ನು ನಾವು ಗೌರವಿಸೋಣ. ಆತನ ಪವಿತ್ರವಾದ ದಿನದಲ್ಲಿ ಆಲಯಕ್ಕೆ ಹೋಗಿ ಆತನನ್ನು ಘನಪಡಿಸೋಣ. ಅಂಥ ಒಂದು ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಕ್ರಿಸ್ತನ ಬೋಧನೆ ಆತನು ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ತಿನ ದಿನ ಸಭಾಮಂದಿರಕ್ಕೆ ಹೋಗಿ ದೇವರನ್ನು ಸ್ತುತಿಸಿದನೆಂಬುದಾಗಿ ನೋಡುತ್ತೇವೆ. ನಾವು ಕೂಡ ಆತನ ಮಕ್ಕಳಾಗಿ ಆ ಸಬ್ಬತ್ತಿನ ದಿನದಲ್ಲಿ ಆತನ ಆಲಯಕ್ಕೆ ಹೋಗಿ ದೇವರನ್ನು ಘನಪಡಿಸೋಣ, ಆತನನ್ನು ಸ್ತುತಿಸೋಣ. ಅಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಕಾಶುಗಳ ಒಡೆಯನಾದಂಥ ನಮ್ಮ ತಂದೆಯಾದ ದೇವರೇ, ಪ್ರತಿಯೊಬ್ಬರು ಸಬ್ಬತ್ತಿನ ದಿನದಲ್ಲಿ ನಿನ್ನ ಆಲಯಕ್ಕೆ ಹೋಗಿ ನಿನ್ನನ್ನು ಘನಪಡಿಸಿ ನಿನಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಆಗುವಂತೆ ಕೃಪೆ ಕೊಡು. ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥಿಸಿರಿ, ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಮೊರೆಯಿಡುತ್ತಾ ಇರುವುದಾದರೆ ಯೇಸುವೆ, ನಿನ್ನ ನಾಮದಲ್ಲಿ ಅವರು ಬಿಡುಗಡೆ ಹೊಂದಲಿ ಸ್ವಾಮಿ. ನಿನ್ನ ನಾಮದಲ್ಲಿ ರಕ್ಷಣೆಯನ್ನು ಹೊಂದಿ ನಿನ್ನ ಪ್ರೀತಿ ಐಕ್ಯತೆಯಲ್ಲಿ ಬೆಳೆಯಲಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಸಂದೇಶದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದ್ದ ಪಕ್ಷದಲ್ಲಿ ಪರದೆಯ ಮೇಲೆ ಬರುವಂಥ ಈ ಒಂದು ವಿಳಾಸಕ್ಕೆ, ದೂರವಾಣಿಯ ಸಂಖ್ಯೆಗೆ ನೀವು ಕರೆಯನ್ನು ಮಾಡುವುದಾದರೆ ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ದಿನದಲ್ಲಿ, ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.